ಅದ್ಭುತವಾದಂಥ ಕಾರ್ಯಕ್ರಮ ಏನು ಹೇಳ್ತಾರೆ? ನಾವು ಚಿಕ್ಕಂದಿನಿಂದ ಇದು ವಿದ್ಯಾರ್ಥಿ ನಿಲಯಕ್ಕೆ ಬಂದು ಹೋಗ್ತಾ ಇದ್ದು ಸಾಕಷ್ಟು ಮದುವೆಗಳು ಮತ್ತು ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಇನ್ನು ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಸತ್ಯನಾರಾಯಣ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್. ನಾನು ಸುಗಮ್ ಮೆಟ್ಟೆ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ಗೆ ನಾವು ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಸ್ಟೀಲ್ ಸ್ಟ್ರಕ್ಚರ್ ಮಾಡುವಂಥದ್ದು. ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಮಾಲ್, ತುಮಕೂರಲ್ಲಿ ಒಂದು ಏನು ನೀವು ಮಾಲ್ ನೋಡಿದರೆ ಎಸ್ ಮಾಲ್ ಅಂತ, ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು ನಾವೇನೆ. ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಕ್ರಿಕೆಟ್ ಸ್ಟೇಡಿಯಂ BGS ಗ್ರೂಪ್ದು ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂನ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಮತ್ತು ಇನ್ನೊಂದು PS ಕಾಲೇಜ್ ಹತ್ರ ವಿ ಲೆಗಸಿ ಅಂತ ಒಂದು ಚೌಲ್ಟ್ರಿ ಇದೆ, ಅದನ್ನು ಇಂಡಿಯಾದಲ್ಲಿ ಫಸ್ಟ್ ಟೈಮು ಬಿಗ್ಗೆಸ್ಟ್ ಕನ್ವೆನ್ಷನ್ ಹಾಲು. ಮತ್ತು ಮತ್ತು ಇತ್ತೀಚೆಗೆ ಒಂದು ವಾರದಿಂದ ಆಗಿರೋ ಬೆಳವಣಿಗೆ, ವರ್ಲ್ಡಲ್ಲಿ 4 ಜನ ಮಾತ್ರ ಒಂದು ಸ್ಟೀಲ್ ಬ್ರಿಡ್ಜನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇದು ಬಂದು ಅಮೆರಿಕಾದಲ್ಲಿ ಮಾಡ್ತಾರೆ, ಅದು ಬಿಟ್ಟರೆ ಕೊರಿಯಾದಲ್ಲಿ ಮಾಡ್ತಾರೆ, ಮತ್ತು ಚೈನಾದಲ್ಲಿ ಮಾಡ್ತಾರೆ. ನಾವು ಫಸ್ಟ್ ಟೈಮು ಇಂಡಿಯಾದಲ್ಲಿ ಇದನ್ನು ಸೂರತ್ತಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಮಾಡ್ತಾ ಇರೋ ಬ್ರಿಡ್ಜ್ ಬಂದು ಈಗ ಎಕ್ಸ್ಪ್ರೆಸ್ ಸ್ಪೀಡ್ ರೈಲ್ಗೋಸ್ಕರ, ಬುಲೆಟ್ ಟ್ರೈನ್ಗೋಸ್ಕರ ಮಾಡ್ತಾ ಇರೋವಂಥದ್ದು. ಯಾಕೆ ಸ್ಟೀಲಲ್ಲಿ ಬ್ರಿಡ್ಜು ಇಷ್ಟು ವರ್ಷ ಬಂದಿಲ್ಲ ಅಂತಂದರೆ, ಇನ್ನೂ ಅದು ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ದ ಸ್ಟೀಲ್ ಬ್ರಿಡ್ಜಸ್ಸು. ಈಗ ಪ್ರಪ್ರಥಮವಾಗಿ ಮಾಡ್ತಾ ಇರೋ ಒಂದು ಸ್ಟೀಲ್ ಬ್ರಿಡ್ಜ್ ಅಡ್ವಾಂಟೇಜ್ ಏನಂದರೆ, ಮೇಜರ್ ಅಡ್ವಾಂಟೇಜ್ ಬಂದು 50% ಚೀಪರ್ ದೆನ್ ಕಾಂಕ್ರೀಟ್. ಮತ್ತು ಒಂದು ಬ್ರಿಡ್ಜ್ ಮಾಡಬೇಕಂದ್ರೆ, ಒಂದು ಕಾಂಕ್ರೀಟ್ ಬ್ರಿಡ್ಜ್ ಮಾಡಬೇಕಂದ್ರೆ ಮಿನಿಮಮ್ 3 ಮಂತ್ಸಿಂದ 6 ಮಂತ್ಸ್ ಆಗುತ್ತೆ. ಆದರೆ ನಾವು ಮಾಡುವಂಥ ಒಂದು ಬ್ರಿಡ್ಜು 15 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದನ್ನು ನೀವು ನಮ್ಮ ವೆಬ್ಸೈಟ್ ಸುಗಮ್ ಮೆಟ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ವೆಬ್ಸೈಟಲ್ಲಿ ನೋಡಿದ್ರೆ, ಮತ್ತು ಯೂಟ್ಯೂಬ್ ಚಾನಲಲ್ಲಿ ನಾವು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದನ್ನು ನರೇಂದ್ರ ಮೋದಿ ಅವರೇ ಇನಾಗ್ರೇಟ್ ಮಾಡುವಂಥ ಒಂದು ಪ್ರಪೋಸಲ್ ಇದೆ. ಅದಿಲ್ಲದೇ ಇದ್ರೆ ಖಂಡಿತ ಅಮಿತ್ ಶಾ ಅವರಂತೂ ಖಂಡಿತ ಮಾಡ್ತಾರೆ. ಸರ್, ಇದು 75 ರೂಪಾಯಿ ವಿದ್ಯಾರ್ಥಿ ವೇತನದಿಂದ ಆರಂಭ ಆಗಿದೆ. ಅದು ತುಂಬ ಇಂಟ್ರೆಸ್ಟಿಂಗು. ಅವಾಗ ನನಗೆ 37 ರೂಪಾಯಿ ಗೌರ್ಮೆಂಟ್ ಸ್ಕೂಲ್ ಫೀಸ್. ಅವಾಗ ನಾನು SSLC ಮುಗಿದ ಮೇಲೆ ಫಸ್ಟ್ PUC 37 ರೂಪಾಯಿ ಕೊಡಬೇಕು ಫೀಸು. ಅದೇನೋ ಫಾರಮ್ 2 ಅಂತ ಇತ್ತು, ತಾಲೂಕು ಆಫೀಸಲ್ಲಿ ಹೋಗಿ ಸ್ನೈನ್ ಮಾಡಿಸ್ಕೊಂಬಂದರೆ 37 ರೂಪಾಯಿ, ಅದರ್ವೈಸು 125 ರೂಪಾಯಿ. ಆ 37 ರೂಪಾಯಿನೂ ನನಗೆ ಹೊಂಚುವಂಥ ಶಕ್ತಿ ಇರಲಿಲ್ಲ. ಅಷ್ಟು ನಾವು ಬಡತನದಲ್ಲಿ ಇದ್ದಿದ್ದು. ನಮ್ಮ ತಂದೆಯವರು ಬಿನ್ನಿ ಮಿಲ್ಲಲ್ಲಿ ಕಾರ್ಮಿಕರಾಗಿದ್ದರು. ಅವ್ರು ಬರ್ತಾ ಇದ್ದಿದ್ದೆ 170 ರೂಪಾಯಿ ಸಂಬಳ. ಅದರಲ್ಲಿ ನಾವು 5 ಜನ ಮಕ್ಕಳು. ನಾವು ಉಪ್ಪಿನಕಾಯಿ ಮಾಡ್ತಾಯಿದ್ರು. ತುಂಬ ಚಿಕ್ಕದಾಗಿ ನಮ್ಮ ತಾಯಿಯವರು ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ರು. ಅದನ್ನು ಮನೆಗಳಿಗೆ ಹೋಗಿ ಮತ್ತು ಅಂಗಡಿಗಳಿಗೆ ಹೋಗಿ ಉಪ್ಪಿನಕಾಯಿ ಮಾಡ್ತಾಯಿದ್ರು. ಅವಾಗ ನನಗೆ ತುಂಬಾ ಕಷ್ಟ ಆಯಿತು. ಆವಾಗ ನಮ್ಮ ವಿದ್ಯಾರ್ಥಿ ಸಂಘಕ್ಕೆ ಬಂದು ನಾನು ರಿಕ್ವೆಸ್ಟ್ ಮಾಡಿದಾಗ, ಆವಾಗ BV ತಿಮ್ಮಪ್ಪನವರು ಅವಾಗ ಅಧ್ಯಕ್ಷರು, ಅವಾಗ ಶಾಂತಪ್ಪ ಅವರು ಖಜಾಂಚಿಗಳು. ಅವ್ರ ಮನೆಗೆ ಹೋಗಿದ್ದಕ್ಕೆ ಅವರೊಂದು 2-3 ಸಲ ನನ್ನ ಬರೇಳಿ, ನಿಜವಾಗ್ಲೂ ಇದು ಇವನಿಗೆ ಅವಶ್ಯಕತೆ ಇದ್ದೇ ಇದೆಯಾ, ಇದನ್ನು ಇವನು ಮಿಸ್ಯೂಸ್ ಮಾಡ್ಕೊಳ್ಳಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ ಆಮೇಲೆ ನನಗೆ 75 ರೂಪಾಯಿ ಕೊಟ್ಟರು. ಆ 75 ರೂಪಾಯಿ ಋಣ ಇವತ್ತು ನನಗೆ ಮನಸ್ಸಲ್ಲೆಲ್ಲ ಕಾಡ್ತಾ ಇರುತ್ತೆ. ಏನಪ್ಪ, ಅವತ್ತು ನಾನು 75 ರೂಪಾಯಿ ತೊಗೊಂಡೆ, ಅದನ್ನು ನಾನು ವಾಪಸ್ ಕೊಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಇದೊಂದು ಸುವರ್ಣಾವಕಾಶ, ಇದೊಂದು ಈ ಸಂಘಕ್ಕೆ ನಾವೇನು ಕೊಟ್ಟರು ಅದು ಕಡಿಮೆನೇ ಬಿಡಿ. ಯಾಕೆಂದ್ರೆ ಅವತ್ತು ಅವ್ರು ಕೊಟ್ಟರು 75 ರೂಪಾಯಿ ಮುಂದೆ ನಾವು ಇವತ್ತು 7.5 ಲಕ್ಷ ಅಲ್ಲ 70 ಲಕ್ಷ ಕೊಟ್ಟರು ಕಡಿಮೆನೇ. ಅವತ್ತು ಅಷ್ಟು ಕಡು ಬಡತನದಲ್ಲಿದ್ದಾಗ ಅವ್ರು ನಮ್ಗೆ ಅಷ್ಟು ಕೊಟ್ಟರಲ್ಲ, ಅದನ್ನು ನಾವು ಸಾಯೋವರೆಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆಲ್ಲ ಆವಾಗ ಹೇಳ್ತಾ ಇರ್ತೀನಿ ಇದನ್ನು. ಬಟ್ ಈಗಿನ ಜನ್ರೇಷನ್ ಎಷ್ಟು ಮಟ್ಟಿಗೆ ಕೇಳಿಸ್ಕೊಳ್ಳಲ್ಲ ಅನ್ನೋ ನಿಮಗೆ ಗೊತ್ತಿಲ್ಲ ಚೆನ್ನಾಗಿ. ತುಂಬ ಧನ್ಯವಾದಗಳು. ನನ್ನ ಹೆಸರು ಸತ್ಯನಾರಾಯಣ ಅಂತ ಅಂದ್ಬಿಟ್ಟು, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಪ್ನಿಗೆ ಸುಗಮ್ ಮೆಟ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಬೇಸ್ಡ್ ಆಗಿರೋದು ಸ್ಟಾರ್ಟ್ ಮಾಡಿರುವಂಥದ್ದು ಈ ಕಂಪ್ನಿನ. ನಾನು 80ನೇ ಇಸ್ವಿನಲ್ಲಿ 1 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಹೋಗಿ ಆಟೋ ರಿಕ್ಷಾಗೆ ಬಿಲ್ಡ್ ಮಾಡಿ ಪೇಂಟ್ ಮಾಡಿಕೊಂಡು ಹಂಗೆ ಮಾಡ್ಕೊಂಡು ಬಂದಿರೋದು. ಇವತ್ತು ನನ್ನ ಹತ್ರ 250 ಜನ ಕೆಲಸ ಮಾಡ್ತಾರೆ. 100 ಕೋಟಿಗಿನ್ನ ಬಿಗ್ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾಯಿದ್ದೀವಿ. ಅದೆಲ್ಲ ದೇವರ ಆಶೀರ್ವಾದ. ನಮ್ಮ ಪರಿಶ್ರಮ ಅಂದರೆ ಅದು ಅಹಂಕಾರ ಆಗುತ್ತೆ. ದೇವ್ರು ನನಗೆ ಕೊಟ್ಟಿರೋ ಸಹಕಾರ ಮತ್ತು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದೆ. ಹೇಳಿದ್ರು ಇಷ್ಟೊತ್ತು ಕೂಡ ವೇದಿಕೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯನ ನೀಡಿದ್ರು. ಇಷ್ಟೊತ್ತು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹೀಗೆ ಇರಲಿ. ಹಾಗೆ ನಮ್ಮ ಈ ಒಂದು ವಿದ್ಯಾರ್ಥಿ ನಿಲಯ ಸಾಕಮ್ಮವರ ಒಂದು ಈ ನಿಲಯನ ನಾವು ಸ್ಟೀಲಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಯಾಕೆ ಸ್ಟೀಲಲ್ಲಿ ಮಾಡಬೇಕು ಅಂತಂದರೆ, ಮೊದಲನೇ ಅನುಕೂಲ ಇದರಲ್ಲಿ ಫಾಸ್ಟೆಸ್ಟ್. ಅಂದರೆ ನೀವು ಕಾಂಕ್ರೀಟ್ನಲ್ಲಿ ಒಂದು ಬಿಲ್ಡಿಂಗ್ ಕಟ್ತೀರ ಅಂದರೆ 2 ರಿಂದ 3 ವರ್ಷ ಆಗುತ್ತೆ. ಅಂದರೆ ಇದನ್ನು 6 ತಿಂಗಳಲ್ಲೇ ಮುಗಿಸ್ಬೋದು. ಎರಡನೇದು ಮುಖ್ಯವಾಗಿ ಫೈನಾನ್ಸು. ಈಗ ನೀವೊಂದು ಈ ಪ್ರಾಜೆಕ್ಟ್ಗೆ ಎಲ್ಲ ಗಣ್ಯರು ಹೇಳ್ದಂಗೆ 10 ರಿಂದ 12 ಕೋಟಿ ಅಂತ ಎಸ್ಟಿಮೇಟ್ ಮಾಡ್ತಾವ್ರೆ. ಈ ಹಿಂದೆ ನಾವು ಮಾಡಿರುವಂಥ ಎಲ್ಲ ಪ್ರಾಜೆಕ್ಟ್ಗಳು ಅನುಭವದಿಂದ ಹೇಳ್ತಾ ಇದ್ದೀನಿ, ಮಿನಿಮಮ್ 30 ರಿಂದ 40% ಕಡಿಮೆ ಆಗುತ್ತೆ.
ಅದಕ್ಕೆ ಏನು ಬೇಕೋ ನಾವೆಲ್ಲ ಇನ್ಪುಟ್ಟು ಕೊಡ್ತೀವಿ. ನಮ್ಮ ಕಡೆಯಿಂದ ನಮ್ಮ ಸ್ಟ್ರಕ್ಚರ್ ಇಂಜಿನಿಯರು, ನಮ್ಮ ಆರ್ಕಿಟೆಕ್ಟು, ನಮ್ಮ ಸಿವಿಲ್ ಟೀಮು, ಫ್ಯಾಬ್ರಿಕೇಶನ್ ಟೀಮು ಇದೆಲ್ಲ ಡೀಟೇಲ್ ಆಗಿ ಬಡ್ಜೆಟ್ರಿ ಮಾಡ್ತೀವಿ. ಆ ಬಡ್ಜೆಟ್ರಿನಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇದು 12 ಕೋಟಿ ಬೇಕಿಲ್ಲ ಅಂತ. ಈಗಲೇ ಸುಮ್ಮನೆ ಹಂಗೆ ನಾನು ಇವತ್ತು ಕೇಳಿದೆ ಬಂದ ತಕ್ಷಣನೇ ಇಲ್ಲಿ ಆರ್ಕಿಟೆಕ್ಟ್ ಬಂದಿದ್ರೆ ನನ್ನ ಜೊತೆ ಒಂದು ಮೀಟಿಂಗ್ ಕೊಡಿ. ಇವಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ what is the square feet of construction, how many floors, what is the setback and what are all the facilities you want ಅಂತ. ಅಲ್ಲಿ ಆರ್ಕಿಟೆಕ್ಟ್ ಬಂದಿಲ್ಲ ಇಲ್ಲಿ, ಹಂಗಾಗಿ ನನಗೆ ಕರೆಕ್ಟ್ ಮಾಹಿತಿ ಇಲ್ಲ ಇಲ್ಲಿ. ಇಲ್ಲದೇ ಇದ್ರೂ ಸಹ ಹಿಂಗೆ ನನ್ನ ಅನುಭವದಲ್ಲಿ ಒಂದು 30 ವರ್ಷದ ಅನುಭವದಲ್ಲಿ ಹೇಳೋದಾದ್ರೆ 30ರಿಂದ 40% ಕಡಿಮೆನಲ್ಲಾಗ್ತದೆ. ಹಾಗೆಯೇ ಬೆಳಿಗ್ಗೆ ಕೇಂದ್ರದ ಮಂತ್ರಿಗಳಾದಂತಹ ಸೋಮಣ್ಣವರು ಬಂದು ಶುಭ ಹಾರೈಕೆಯನ್ನ ಕೊಟ್ಟು ಹೋಗಿದ್ದಾರೆ. ಇಲ್ಲಿದ್ದಂತಹ ಸಾಕಮ್ಮ ಭವನ ಮೊದಲೇನಿತ್ತೋ ಸಾಕಮ್ಮನವರ ಕೊಡುಗೆಯನ್ನ ನಾವು ಇನ್ನೊಂದಷ್ಟು ಮೇಲೆ ಸ್ತರಕ್ಕೆ ತಗೊಂಡೋಗುವಂತ ಅವಶ್ಯಕತೆ ಇದೆ. ಅವರು ಎಲ್ಲೋ ಒಂದು ಕುಗ್ರಾಮದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿದಂಥವರು ಸೋಮವಾರಪೇಟೆಗೆ ಹೋಗಿ ಅಲ್ಲಿಂದ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಮದುವೆ ಆಗಿದ್ದು 2 ವರ್ಷ, 2 ವರ್ಷಕ್ಕೆ ವಿಧವೆ, 14ನೇ ವರ್ಷಕ್ಕೆ ಮದುವೆ, 16ನೇ ವರ್ಷಕ್ಕೆ ವಿಧವೆ. ಅಲ್ಲಿಂದ ಪರಮಾತ್ಮನ ದೃಢ ಸಂಕಲ್ಪದೊಂದಿಗೆ ದೈವೇಚ್ಛೆಯೊಂದಿಗೆ ಸಮಾಜಮುಖಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದರು. ಅವರ ದೂರದೃಷ್ಟಿತ್ವ ಎಷ್ಟಿತ್ತು ಅಂತಂದ್ರೆ ಆವತ್ತಿನ ಮೈಸೂರು ಸರ್ಕಾರದ ಎಲ್ಲದರಲ್ಲೂ ಅವರ ಹೆಸರಿತ್ತು. ಮೈಸೂರು ಪೇಪರ್ ಮಿಲ್ಸ್ ಅವರಿದ್ರು, ಮೈಸೂರು ಫಿಲೇಚರ್ ವರ್ಕ್ಸ್ ಅವರಿದ್ರು, ಹಾಗೆ ಮೈಸೂರು ಕಾಫಿ ವರ್ಕ್ಸ್ ಇದ್ರು, ಅವ್ರದ್ದೇ ಆದಂಥ ಸಾಕಮ್ಮ ಕಾಫಿ ವರ್ಕ್ಸ್ ಮಾಡಿದ್ರು. ವಿದ್ಯಾರ್ಥಿಗಳಿಗಾಗಿ ಒಂದು ಭವನವನ್ನು ಕಟ್ಟಬೇಕು. ಕರ್ನಾಟಕದಾದ್ಯಂತ ಜನ ಉನ್ನತ ಶಿಕ್ಷಣಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂಥವರು ಇಲ್ಲಿ ಓದಿ ಇಲ್ಲೂ ಉದ್ಯೋಗವನ್ನು ಪಡಿತಾರೆ, ದೇಶದಾದ್ಯಂತ ಹೋಗ್ತಾರೆ. ಅಂಥವರಿಗೆ ಆವತ್ತೇ ಒಂದು ವಿದ್ಯಾರ್ಥಿ ನಿಲಯವನ್ನು ಯೋಚನೆ ಮಾಡಿ ಇಂಥ ಒಂದು ಮೇಲ್ಪಂಕ್ತಿ ಹಾಕಿದಂತಹ ಸಮಾಜ ನಮ್ಮದು. ಜೋರಾದ ಚಪ್ಪಾಳೆ ಸದ್ದು ಕೇಳಿಸಬೇಕು ಅವ್ರಿಗೂ ಕೂಡ. ಹಾಗೆ ಶ್ರೀಜಿ ಸೋಮಶೇಖರ್ ಸರ್ ಅವರು ದಯಮಾಡಿ ಬರಬೇಕು. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸನ್ಮಾನ್ಯ ಶ್ರೀ BN ರಾಜೀವ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶೆಟ್ಟಿ ಕೇಂದ್ರ ಸಂಘದ ವಿದ್ಯಾರ್ಥಿ ನಿಲಯ ಹಾಗೂ ಸಮುದಾಯ ಭವನದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶ್ರೀ ನೀಲಕಂಠ ಪಟ್ಟಾಧಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ಲಿಂಗೇಶ್ವರ ಅವರ ತಂಡ ಆಯ್ಕೆಯಾದಾಗ ನಾನು ಹೇಳ್ತಾ ಇದ್ದೆ, ಸರ್ ಈ ಸಲ ಹಿಂದೆಲ್ಲ ಮಾಡಿದ್ದೀರ, ನೀವು ಬಂದಿದ್ದೀರಾ, ನಿಮ್ಮ ತಂಡ ಉತ್ತಮ ತಂಡ ಆಯ್ಕೆ ಆಗಿದೆ, ನೀವು ಆದಷ್ಟು ಬೇಗ ನೀವೇನು ಕಾರ್ಯಕ್ರಮ ನೆರವೇರಿಸ್ತೀರ ಅಂತೇಳಿ ನಾನು 2025 ಅವ್ರಿಗೆ ಹೇಳಿದ್ದೆ. ಆದರೆ ಅವರು ಇಷ್ಟು ಬೇಗ ನೆರವೇರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಸುಮಾರು ಸಲ ನಾವು ಸೇರ್ತಾ ಇರ್ತಾರೆ, ಯಾವ ಸಮಾಜದ ಬಗ್ಗೆ ಹಂಗಿರ್ಬೇಕು, ಬೇರೆ ಏನು ಮಾತಾಡಲ್ಲ. ನನ್ನ ಮತ್ತೆ ಜಿಮೆ ಎಲೆಕ್ಷನ್ಸ್ ಮಾತಾಡ್ತಾ ಇದ್ದಾರೆ, ಅದಿರಲಿ ಸರ್ ಆಮೇಲೆ ನೋಡೋಣ. ಆ ಥರ ಸದಾ ಗುರುರಾಜ್ ಹೊಸಕೋಟೆ ಅವರು ದಯಮಾಡಿ ಇವರ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ನಮ್ಮ ಗುರುರಾಜ್ ಹೊಸಕೋಟೆ ಅವರು. ಎಲ್ಲರಿಗೂ ನಮಸ್ಕಾರ. ತಿರುಪತಿಗೂ ಹೋಗಿ ಪೊಲೀಸ್ ಟ್ರೈನಿಂಗ್ಸ್ ಎಲ್ಲ ಬಂದಿದ್ವಿ. ಯೋಗ ಮತ್ತು ಎಷ್ಟು ಇಂಪಾರ್ಟೆಂಟ್ ಅಂತ ತಮ್ಮೆಲ್ಲರಿಗೂ ಆಫ್ಟರ್ ಕೋವಿಡ್ ಎಲ್ಲರೂ ಗೊತ್ತಾಗಿರುತ್ತೆ. ಕೋವಿಡ್ನಲ್ಲಿ ಪ್ರತಿಯೊಬ್ಬರು ಯೋಗ ಶುರು ಮಾಡ್ಕೊಂಡಿದ್ರು. ಮನೆಯಲ್ಲಿದ್ದಾಗ ಅವ್ರಿಗೆ ಯಾವಾಗ ನಮ್ಮ ಬಗ್ಗೆ ನಮಗೆ ಕಾಳಜಿ ಇರುತ್ತೋ ಅವತ್ತು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಎಷ್ಟೇ ಒತ್ತಡದ ಜೀವನ ಇರ್ಬೋದು, ಅದರಲ್ಲಿ ನಮಗೋಸ್ಕರ ನಾವು ಎಷ್ಟು ಸ್ವಲ್ಪ ಅಟ್ಲೀಸ್ಟ್ 1 hour ನಮಗೋಸ್ಕರ ನಾವು ಇದು ಮಾಡಿದಾಗ ಏನಾಗುತ್ತೆ, ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಆವಾಗ ನಮ್ಮ ಬಗ್ಗೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಒಳ್ಳೆ ಸಮಾಜ ಕಟ್ಟಬಹುದು. ಸಾಕಷ್ಟು ಜನಕ್ಕೂ ನಾವು ಅವ್ರಿಗೆ ಇದೇ ರೀತಿ ಆರೋಗ್ಯ ಕಾಪಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.
ನಿರಂತರವಾಗಿ ನಿಮ್ಮ ಸೇವೆ ಹೀಗೆ ನಡೀತಾ ಇರಲಿ, ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಕ್ಕೆ ಸನ್ಮಾನ್ಯ ಶ್ರೀ ಸೋಮಶೇಖರ್ ಸರ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೇಕಾರ ಒಕ್ಕೂಟ ಅಧ್ಯಕ್ಷರು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಸದಾಕಾಲ ನಿರಂತರವಾಗಿ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಮಾಜದ ಅಧ್ಯಕ್ಷರು, ಇವತ್ತು ನಮ್ಮ ಕುರಿಮಶೆಟ್ಟಿ ಸಮಾಜದ ವಿದ್ಯಾರ್ಥಿ ನಿಲಯ ಹಾಗೂ ಸಾಕಮ್ಮನ ಭವನ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರಾದಂಥ ವಿ ಸೋಮಣ್ಣನವರು, ರಾಮಲಿಂಗಾರೆಡ್ಡಿಯವರು, ಕೇಂದ್ರ ಸಂಸದರಾದಂಥ ತೇಜಸ್ವಿ ಹಾಗೂ ಶಾಸಕರಾದ ಗಡಾಚಾರ್ಯ ಅವರು, ಕುಸುಮ ಹನುಮಂತರಾಯಪ್ಪರು ಹಾಗೂ ಹನುಮಂತರಾಯಪ್ಪರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮ ತುಂಬ ವರ್ಷದ ಕನಸು ಇವತ್ತು ನಾನು ಸಾಗಬೇಕಾಗಿದೆ. ನಾನು ಸಾಗೋ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಭೂಮಿ ಪೂಜೆ ಮಾಡಿ ನೆರವೇರಿಸಿದೆ. ಬಹುದಿನದ ಕನಸು ನಮ್ಮ ಸಮಾಜದ ಬಂಧುಗಳಿಗೆ ಈ ಒಂದು ವಿದ್ಯಾರ್ಥಿ ನಿಲಯ ಮತ್ತು ಸಾಕಮ್ಮ ಭವನ ಕಟ್ಟಡ ಪ್ರಾರಂಭ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಈ ಭವನವನ್ನು ಆದಷ್ಟು ಬೇಗ 2.5-3 ವರ್ಷದಲ್ಲಿ ಇದನ್ನು ಭವನ ಪೂರ್ಣಗೊಳಿಸಿ ಅದನ್ನು ನಮ್ಮ ಇನ್ನು 2 ವರ್ಷಕ್ಕೆ ನಮ್ಮ ಸಮಾಜದ 100ನೇ ವರ್ಷ ಕಾಲಿಡುತ್ತೆ. ಆ ಶತಮಾನೋತ್ಸವ ಕಾರ್ಯಕ್ರಮ ಈ ನೂತನ ಕಟ್ಟಡ, ನೂತನ ಬಿಲ್ಡಿಂಗಲ್ಲೇ ಭವನದಲ್ಲೇ ಮಾಡಬೇಕು ಅಂತ ನಾವು ಬಯಸಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ರಾಜ್ಯಾದ್ಯಂತ, ಕನ್ನಡ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 12-15 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗ್ತಿದೆ. ರಾಜ್ಯದ ಎಲ್ಲ ಸಮುದಾಯಗಳು, ಎಲ್ಲ ಜಿಲ್ಲೆಯಲ್ಲಿರೋ ತಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಡಿ, ಭವನಕ್ಕೋಸ್ಕರ ತಮ್ಮ ಕೊಡುಗೆ. ಎಲ್ಲ ನನ್ನ ನನ್ನ ಕುಲಬಾಂಧರ ಎಲ್ಲ ನನ್ನ ಕುಲಬಾಂಧರಿಗೆ ಈ ವಾಹಿನಿಯ ಮುಖಾಂತರ ನಾನು ಹೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಒಂದು ನೂತನ ಕಟ್ಟಡಕ್ಕೆ ತಾವೆಲ್ಲರೂ ಆರ್ಥಿಕವಾಗಿ ಸಹಕಾರ ಕೊಟ್ಟು ಈ ಕಟ್ಟಡವನ್ನು ಅದ್ದೂರಿಯಾಗಿ ಸುಸಜ್ಜಿತವಾಗಿ ಬರಲಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಕಟ್ಟಡದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಕನಿಷ್ಠ ಪಕ್ಷ 200-250 ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿದ್ಯಾರ್ಥಿ ನಿಲಯ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ.